ನೀವು ನೋಡ್ತಾ ಇದ್ರೆ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್ ಕೆರವಾಶೆ. ಇನ್ನೇನು ಕೆಲವೇ ದಿನಗಳಲ್ಲಿ ತೆರೆ ಮೇಲೆ ಕಾಣಲಿಕ್ಕೆ ಇರುವಂತಹ ಸಿನಿಮಾ ಯಾವುದು ಅಂತ ಕೇಳಿದ್ರೆ ಅದು ಬಲರಾಮನ ದಿನಗಳು. ಆ ಸಿನಿಮಾದ ನಿರ್ಮಾಪಕಿ ನನ್ನ ಜೊತೆ ಇದ್ದಾರೆ, ಪದ್ಮಾವತಿ ಜಯರಾಮ್ ಅವರು. ಬನ್ನಿ ಅವ್ರ ಜೊತೆ ಮಾತನಾಡಿಸ್ತಾ ಹೋಗೋಣ. ಹಾಯ್ ಮ್ಯಾಮ್, ಹೇಗಿದ್ದೀರಾ? ಹಾಯ್, ತುಂಬ ಚೆನ್ನಾಗಿದ್ದೀನಿ. ಮೊದಲನೇ ಸಿನಿಮಾ ನಿರ್ಮಾಪಣೆ ಮಾಡ್ತಾ ಇರೋದು ಎಷ್ಟು ಖುಷಿ ಇದೆ, ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಎಷ್ಟು ಒಂಥರ ಮಿಕ್ಸ್ಡ್ ಎಮೋಷನ್ಸ್ ಇದೆ. ಖಂಡಿತ ಅದು ಯಾವುದೂ ಇಲ್ಲ, ಅದೇನೋ ಗೊತ್ತಿಲ್ಲ ನನಗೆ. ತುಂಬ ಧೈರ್ಯವಾಗಿದ್ದೀನಿ. ಬಟ್ ಎಲ್ಲರೂ ಕೊನೆ ಹಂತದಲ್ಲಿ ಸಿನಿಮಾ ಮುಗಿದ ಮೇಲೆ ಇನ್ನು ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆದಮೇಲೆ ತುಂಬ ಭಯಪಡ್ತಾರೆ ಪ್ರೊಡ್ಯೂಸರ್ಗಳು. ಬಟ್ ನನಗೆ ಆಗೇನು ಅನ್ನಿಸ್ತಿಲ್ಲ, ತುಂಬ ಧೈರ್ಯವಾಗಿದ್ದೀನಿ. ಬಟ್ ನನ್ನ ಸಿನಿಮಾ ನನಗೆ ಗೆಲ್ಲುತ್ತೆ ಅನ್ನೋದು ಒಂದು ಭರವಸೆ. ಹಾಗಾಗಿ ನನಗೇನು ಆ ಥರ ಕಾಡ್ತಿಲ್ಲ. ಇತ್ತೀಚಿನ ದಿನಗಳಲ್ಲಿ ಜನ ಹೇಳ್ತಾ ಇರುವಂಥದ್ದು ಏನಂದರೆ ಸಿನಿಮಾಗೆ ಜನ ಬರ್ತಾ ಇಲ್ಲ ಅನ್ನುವಂಥ ಆರೋಪಗಳು ಬರ್ತಾ ಇದೆ. ಬಟ್ ಕಂಟೆಂಟ್ ಚೆನ್ನಾಗಿತ್ತು ಅಂತಂದರೆ ಖಂಡಿತ ಜನ ಬರ್ತಾರೆ. ಆದರೆ ಅದರ ನಡುವೆ ನೀವೇನು ಭಯ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಏನಾದರೂ ಈ ರೀತಿ ಕೇಳಿದಾಗ ನಿಮ್ಗೆ ಏನು ಅನಿಸುತ್ತೆ? ನಿಮ್ಮ ಉತ್ತರ ಏನು? ಬಲರಾಮನ ದಿನಗಳು ಸಕ್ಸಸ್ ಆಗುತ್ತೆ ಅಂತ ಅನಿಸುತ್ತಾ? ಹೇಗೆ? ನನಗೇನು ಹೇಳ್ತೀನಿ ಅಂದರೆ, ಸತ್ಯ ಇವತ್ತಿನ ಇದರಲ್ಲಿ ಏನು ಮಾತಾಡ್ತಿದ್ದಾರೆ ಅಂದರೆ, ಜನ ಬರ್ತಿಲ್ಲ ಥಿಯೇಟ್ರಿಗೆ, ಜನ ಬರ್ತಿಲ್ಲ. ಯಾಕೆ ಬರ್ತಿಲ್ಲ ಅನ್ನೋದು ಯಾರ್ದು ಕ್ವಶನ್ ಇಲ್ಲ. ಯಾಕೆ ಬರ್ತಾ ಇಲ್ಲ ಅನ್ನೋದು ನಾವು ಫಸ್ಟ್ ತಿಳ್ಕೋಬೇಕು. ಒಳ್ಳೆ ಸಿನಿಮಾ ಕೊಡಿ, ಯಾಕೆ ಬರಲ್ಲ? ಖಂಡಿತ ಬರ್ತಾರೆ. ನಾವು ಒಂದು ಒಳ್ಳೆ ಸಿನಿಮಾ ಕೊಟ್ಟು ಒಳ್ಳೆ ಸ್ಟೋರಿ ಕಂಟೆಂಟ್ ಕೊಟ್ಟರೆ 100% ಬರ್ತಾರೆ. ಬಟ್ ಆ ನಂಬಿಕೆ ನನಗಿದೆ. ನಮ್ಮದೊಂದು ಒಳ್ಳೆ ಸಿನಿಮಾ ಇದೆ, ಒಂದು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಸಿನಿಮಾ ಇದು. ಆ ದಿನಗಳ ಮತ್ತೊಂದು ಅಧ್ಯಯನ ಬಲರಾಮನ ದಿನಗಳು. ಬಟ್ ಆ ಹೆಸರಲ್ಲೇ ಜನಕ್ಕೆ ಗೊತ್ತಾಗುತ್ತೆ ಇದೊಂದು ಒಳ್ಳೆ ಸಿನಿಮಾ, ತುಂಬ ಚೆನ್ನಾಗಿ ಬರ್ತಾ ಇದೆ ಅನ್ನೋದು. ಬಟ್ ಆ ಭರವಸೆ ನನಗೆ ತುಂಬ ಇದೆ ಮೇಡಮ್. ಓಕೆ. ಚೈತನ್ಯ ಅವರ ನಿರ್ದೇಶನ ಆ ದಿನಗಳು ಸಕ್ಸಸ್ ಆಗಿರುವಂಥದ್ದು. ಅದೇ ಜಾನರನ್ನು ಇಟ್ಕೊಂಡು ಬಲರಾಮನ ಕಥೆಗಳು ಬರ್ತಾ ಇದೆ, ಬಲರಾಮನ ಸಿನಿಮಾ. ಏನು ಹೇಳ್ತೀರಿ? ಅಂದರೆ ಈ ಸಿನಿಮಾವನ್ನು ಚೈತನ್ಯ ಅವರು ಬಂದು ಹೇಳಿದಾಗ ಯಾಕೆ ಒಪ್ಕೋಬೇಕು ಅಂತ ಅನ್ನಿಸ್ತು? ಯಾಕೆ ನಿರ್ಮಾಪಣೆ ಮಾಡಬೇಕು ಅಂತ ಅನ್ನಿಸ್ತು? ನಾನು ಒಂದು ವಿಷಯ ಹೇಳಬೇಕು ಅಂದರೆ, ಆ ದಿನಗಳ ಆ ಸಿನಿಮಾಗೆ ದೊಡ್ಡ ಫ್ಯಾನ್. ಅದೇ ಥರದ್ದೊಂದು ಸಿನಿಮಾ ಮಾಡಬೇಕು ಅನ್ನೋದು ನನ್ನ ಮಗಂಗೂ ನನಗೊಂದು ದೊಡ್ಡ ಆಸೆ. ಬಟ್ ಆ ಸಿನಿಮಾದಲ್ಲಿ ಆ ಸಾಂಗ್ಗಳಾಗಿರ್ಬೋದು, ಆ ಸ್ಟೋರಿ ಆಗಿರ್ಬೋದು, ಅದ್ಭುತ. ಇವತ್ತು ಆ ಥರ ಸ್ಟೋರಿ ಬರ್ತಾನೇ ಇಲ್ಲ ನಮ್ಮ ಇಂಡಸ್ಟ್ರಿಲಿ. ಅದೊಂದು ನನ್ನ ತಲೆಯಲ್ಲಿ ಕೂತೇ ಇತ್ತು, ಆ ಥರದ್ದೊಂದು ಸಿನಿಮಾ ಮಾಡ್ಬೇಕು ನಾನು ಅಂತ. ಅದನ್ನು ಮೀರಿ ಇವಾಗ ಬಲರಾಮನ ದಿನಗಳು ಬಂದಿದೆಯಲ್ಲ, ಅದು ನೆಕ್ಸ್ಟ್ ಲೆವೆಲ್. ಬಟ್ ಅದು ಹೇಳಲಿಕ್ಕೆ ಸಾಲದು. ಬಟ್ ಎಲ್ಲ ಪ್ರೊಡ್ಯೂಸರಿಗೂ ಒಂದು ಭಯ ಇರುತ್ತೆ, ಓ ಸಿನಿಮಾ ಹೆಂಗೆ ಬಂದಿದೆ, ಇನ್ನೊಂದು ಸ್ವಲ್ಪ ಬರ್ಬೋದಾಗಿತ್ತೇನೋ, ಈ ಥರ ಆ ಥರ. ಬಟ್ ನಾನು ಅಂದ್ಕೊಂಡಿರೋದ್ರಲ್ಲಿ ಡಬಲ್ ಬಂದುಬಿಟ್ಟಿದೆ. ಡಬಲ್ ಖುಷಿ ಇದೆ ನನಗೆ. ಜನ ಬಂದು ಥಿಯೇಟ್ರಿಗೆ ಸಿನಿಮಾ ನೋಡಬೇಕಷ್ಟೇ. ಈಗ ಬಲರಾಮನ ದಿನಗಳು ಯಾವುದೇ ಸಿನಿಮಾ ಅಂತ ಆದಾಗಲೂ ಕೂಡ ಒಂದಿಷ್ಟು ಫಿನಾನ್ಷಿಯಲ್ ಇಟ್ಕೊಂಡಿರ್ತೀವಿ, ಇಷ್ಟು ಅನ್ನುವಂಥದ್ದು. ಸೊ ಇದು ಎಕ್ಸ್ಪೆಕ್ಟೇಷನ್ಸ್ಗಿಂತ ಹೈ ಆಯಿತಾ ಅಥವಾ ಹೇಗೆ? ಡಬಲ್ ಐ ಆಗಿದೆ. ಏಕೆಂದರೆ ನಾವು ಅಂದ್ಕೊಂಡಿದ್ದು ಈ ಬಜೆಟಲ್ಲಿ ಒಂದು 7 crore ಮಾಡಬೇಕು. ಬಟ್ ಅದು ಆಗಲಿಲ್ಲ. ಆರ್ಟಿಸ್ಟು ಹೆವಿ ಆದರು, ಸ್ಟೋರಿ ಮತ್ತು ಅದಕ್ಕೆ ಆ ಕ್ವಾಲಿಟಿ ಕ್ವಾಂಟಿಟಿ ಆ ಸಿನಿಮಾಗೆ ಏನು ಸಂಬಂಧಪಟ್ಟದ್ದು ಅದು ಕೊಡಲೇಬೇಕಾಗಿತ್ತು. ಕೊಡಲಿಲ್ಲ ಅನ್ನೋ ಕೊರತೆನೇ ನಾನು ಯಾವತ್ತೂ ಮಾಡಿಲ್ಲ. ಬಟ್ ಅದು ಕ್ವಾಲಿಟಿ ಬೇಕು. ಇವತ್ತು ನಮ್ಮ ಜನ ನೋಡಿದಾಗಲೂ ಒಂದು ಖುಷಿ ಪಡಬೇಕು, ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ ಈ ಸಿನಿಮಾಗೆ, ಏನು ನೋಡ್ಬೋದಪ್ಪ ತುಂಬ. ಅದನ್ನು ನಾವು ಕೊಡಲಿಲ್ಲ ಅಂದಾಗ ಜನ ಏನು ತೀರ್ಮಾನ ಮಾಡ್ತಾರೆ ಅಂದರೆ, ಚೆನ್ನಾಗಿಲ್ಲ, ಇದಕ್ಕೆ ಆ ಪಾತ್ರಕ್ಕೆ ಯಾರ್ಯಾರು ಬೇಕಿತ್ತು ಅವ್ರನ್ನೇ ಕೊಟ್ಟಿಲ್ಲ, ಇನ್ನು ಹೆಂಗೆ ಸಿನಿಮಾ ನೋಡೋದು? ಈ ಕೆಲವೊಂದು ಈ ಸಿನಿಮಾಗಳಿಗೆಲ್ಲ ಆ ಪಾತ್ರಕ್ಕೆ ಅವರೇ ಬೇಕು ನೋಡಿ, ಅದನ್ನು ಜನ ಕೇಳ್ತಾರೆ, ಈ ಪಾತ್ರಕ್ಕೆ ಅವ್ರು ಬೇಕಿತ್ತು, ಆಶೀಶ್ ಬೇಕಿತ್ತು, ಅತುಲ್ ಬೇಕಿತ್ತು, ಈ ಮುತ್ತಪ್ಪರ ಕ್ಯಾರೆಕ್ಟ್ರಿಗೆ ಇವರೇ ಬೇಕಿತ್ತು. ಅದಕ್ಕೆ ನಾವು ಆರ್ಟಿಸ್ಟ್ ಮೇಲೆ ಚೆನ್ನಾಗಿ ಬಂಡವಾಳ ಹೂಡಿದ್ದೀವಿ. ಬಟ್ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ನಮಗದು ಖುಷಿ ಇದೆ. ಆ ಬಂಡವಾಳ ಹಾಕಿರೋ ಅಮೌಂಟ್ ಬರಬಹುದು ಅನ್ನುವಂಥ ನಿರೀಕ್ಷೆ ಇದೆಯಾ? ಅಷ್ಟು ರೀಚ್ ಆಗುತ್ತೆ ಜನಕ್ಕೆ? ನಿರೀಕ್ಷೆ 100% ಇದೆ. ಬಟ್ ಆದ್ರೂ ನನ್ನ ಅಭಿಮಾನಿಗಳು ಇವತ್ತಿನ ಇಂಡಸ್ಟ್ರಿಲಿ ಒಂದೊಳ್ಳೆ ಸಿನಿಮಾ ಕೊಟ್ಟರೆ ಖಂಡಿತ ಬಂದು ನೋಡ್ತಾರೆ. ಈ ದುಡ್ಡಿಗಿಲ್ಲ ಡಬಲ್ ದುಡ್ಡು ನಾನೇ ಮಾಡಿಕೊಡ್ತಾರೆ ಅನ್ನೋ ಭರವಸೆ ಇದೆ. ಏಕೆಂದರೆ ಇವತ್ತು ನಮ್ಮ ಸಿನಿಮಾ ನಾವು 1000 ಕೋಟಿ ಖರ್ಚು ಮಾಡಿ ಸಿನಿಮಾ ಮಾಡ್ಬೋದು, ಅದು ನಮ್ಮ ಮೇಲೆ ನಿಂತಿರಲ್ಲ. ಬಟ್ ನಮ್ಮ ಆಡಿಯನ್ಸ್ ಅವ್ರು ಬಂದು ಸಿನಿಮಾ ನೋಡಬೇಕು. ಅವ್ರು ಬಂದು ನೋಡಿ ಅವ್ರು ಖುಷಿ ಪಟ್ಟರೆ ನನಗೆ ದೇವರು ಒಳ್ಳೇದು ಮಾಡ್ತೇನೆ ಅನ್ನೋ ಒಂದು ನಂಬಿಕೆ ಇದೆ. ಈಗ ಎಲ್ಲ ಇದರಲ್ಲೂ ಕೂಡ ಕ್ಷೇತ್ರದಲ್ಲೂ ಕೂಡ ಈಗ ಮಹಿಳೆ ತನ್ನನ್ನು ತಾನು ತೊಡಗಿಸಿಕೊಂಡು ಸೈ ಅಂತ ಅನ್ಸ್ಕೊಂಡಿದ್ದಾಳೆ. ಸೊ ಆದರೆ ಈಗ ನಿರ್ಮಾಪಣೆ ಅಂತ ಬಂದಾಗಲೂ ಕೂಡ ಮಹಿಳೆಯರು ತುಂಬ ಜನ ನಿರ್ಮಾಪಕರು ಆಗಿದ್ದಾರೆ. ಸೊ ಆ್ಯಸ್ ಅ ಮಹಿಳೆಯಾಗಿ ಎಷ್ಟು ಪ್ರೌಡ್ ಇದೆ, ಮತ್ತು ಏನಾದರೂ ಚಾಲೆಂಜಸ್ ಇತ್ತಾ ಅಂತ?
ನನಗೆ ಈ ಕೆಲಸ ಆ ಕೆಲಸ ಅನ್ನೋದು ಮೊದಲನೇದಾಗಿ ನನ್ನ ತಲೆಯಲ್ಲಿರಲ್ಲ. ಎನಿವನ್ನು ಯಾವುದೇ ಕೊಟ್ರೂ ನಾನು ಅಚ್ಚುಕಟ್ಟಾಗಿ ನಿಭಾಯಿಸ್ತೀನಿ. ಏನೋ ಒಂದು ಕೆಲಸ ಕೊಡ್ತಾರೆ ಅಂದರೆ, ಈಗ ಒಂದು ಹೈನುಗಾರಿಕೆ ಇರ್ಬೋದು, ಒಂದು ರಾಜಕೀಯ ಇರ್ಬೋದು, ಈಗ ಸಿನಿಮಾ ಇರ್ಬೋದು, ಪ್ರತಿಯೊಂದು ನನಗಿದು ಆಗಿಲ್ಲ, ಇದು ಮಾಡಲ್ಲ. ಬಟ್ ನನಗೆ ಎಲ್ಲ ರೀತಿಯೂ ನನಗೊಂದು ಅವಾರ್ಡ್ ಬಂದಿದೆ. ಈಗ ರಾಜಕಾರಣಿಯಾಗೂ ಕೂಡ ನಾನು ತೊಡಗಿಸ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾವು ಹೇಳಬೇಕು ಅಂದರೆ ರಾಜಕಾರಣಿನೇ. ಇವಾಗ ಮಗನ ಕಡೆಯಿಂದ ನಾವು ಈ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದೀವಿ. ಬಟ್ ಎಲ್ಲ ನನಗೆ ಕೃಷಿ ಆಗಿರ್ಬೋದು, ಹೈನುಗಾರಿಕೆ ಇರ್ಬೋದು, ಸಿನಿಮಾ ಇರ್ಬೋದು, ರಾಜಕೀಯ ಇರ್ಬೋದು, ನನಗೆ ಎಲ್ಲದರಲ್ಲೂ ಭಾಗವಹಿಸಬೇಕು, ನಾನು ಮುಂದೆ ಚೆನ್ನಾಗಿ ಮಾಡಬೇಕು ಅನ್ನೋ ಒಂದು ಆಸೆ ಭರವಸೆ ಇದೆಯಲ್ಲ, ಅದು ತುಂಬ ನನಗೆ ಚೆನ್ನಾಗಿದೆ. ರಾಜಕೀಯ ಅಂತ ಬಂದಾಗ ಎಲ್ಲೋ ಮಹಿಳೆಗೆ ಮೀಸಲಾತಿ ಅಂದರೆ ಮೀಸಲಾತಿ ಅನ್ನೋದಕ್ಕಿಂತ ಮಹಿಳೆ ಎಲ್ಲೋ ಕಡಿಮೆ ಇದ್ದಾರೆ ಅಂತ ಅನ್ಸಲ್ವಾ ನಿಮಗೆ ದೊಡ್ಡ ದೊಡ್ಡ ಸ್ಥಾನಗಳಲ್ಲಿ ಅಂತ ಅನ್ಸಲ್ವಾ? ಖಂಡಿತ ಇವತ್ತಿನ ಇದರಲ್ಲಿ ರಾಜಕೀಯವಾಗಿ, ಸಿನಿಮಾವಾಗಿ ಹೆಣ್ಮಕ್ಳು ಎಲ್ಲದರಲ್ಲೂ ಮುಂದಿದ್ದಾರೆ. ಇವತ್ತು ಯಾವುದರಲ್ಲೂ ಕೂಡ ಹಿಂದೆ ಉಳಿದಿಲ್ಲ. ಗಂಡು ಮಕ್ಕಳಿಗಿಂತನೂ ಒಂದು ಕೈ ಮುಂದೆ ಇದ್ದಾರೆ. ಅದು ಅವರು ಬರಬೇಕು ಮುಂದಕ್ಕೆ, ಒಂದು ಧೈರ್ಯ ತಗೋಬೇಕು ಹೆಣ್ಮಕ್ಳು. ಆ ಧೈರ್ಯ ತಗೊಂಡು ನಾವು ಬೆಳೆಯೋ ರೀತಿಲಿ ಹೋಗುತ್ತೆ. ಈಗ ನಮ್ಗೆ ಆಗಲ್ಲಪ್ಪ, ನಮಗೆ ನಿಭಾಯಿಸೋಕೆ ಕಷ್ಟ ಆಗುತ್ತೆ ಅಂತ ಯಾರೂ ಧೈರ್ಯ ಕಳ್ಕೊಂಡು ಮನೇಲಿ ಕೂರಬಾರ್ದು. ಎಲ್ಲ ಹೆಣ್ಮಕ್ಳು ಮುಂದೆ ನಿಂತು ನಿಭಾಯಿಸೋಂಥ ಧೈರ್ಯನ ಅವ್ರು ತಗೋಬೇಕು ಅಂತ ನಾನು ಹೇಳ್ತೀನಿ. ಓಕೆ, ಕೊನೆಯದಾಗಿ ಬಲರಾಮನ ಆ ದಿನಗಳು ಸಿನಿಮಾ ರಿಲೀಸ್ ಹಂತಕ್ಕೆ ಬಂದಿದೆ. ಏನು ಹೇಳ್ತೀರಿ ಕನ್ನಡದ ಪ್ರೇಕ್ಷಕಾಭಿಮಾನಿಗಳಿಗೆ? ಏನು ಕರೆಯೋಲಿಯನ್ನು ಕೊಡ್ತೀರಿ? ನಾನು ಖಂಡಿತ ಎಲ್ಲರಲ್ಲೂ ಕೈ ಮುಗಿದು ಬೇಡೋದೊಂದೇ, ಒಳ್ಳೆ ಸಿನಿಮಾ ಬಂದಿದೆ. ದಯವಿಟ್ಟು ನನ್ನ ಸಿನಿಮಾ ಅಂತಲೇ ಅಲ್ಲ, ಪ್ರತಿಯೊಬ್ಬ ಕನ್ನಡ ಇಂಡಸ್ಟ್ರಿಲಿ ಕನ್ನಡ ಸಿನಿಮಾಗಳಿಗೆ ಆದ್ಯತೆ ಕೊಡಿ. ಏಕೆಂದರೆ ಕನ್ನಡ ಇಂಡಸ್ಟ್ರಿಲಿ ಇವಾಗಲೇ ನಾವು ಸ್ಲೋ ಆಗ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಸ್ಲೋ ಆಗಂಗೆ ಮಾಡೋಂಗೆ ಅಭಿಮಾನಿಗಳು ಮಾಡಬೇಡಿ. ಯಾರದೇ ಆಗಿರಲಿ, ಯಾವುದೇ ಆಗಿರಲಿ, ಒಂದು ಸರಿ ಬಂದು ಸಿನಿಮಾನ ಫ್ಯಾಮಿಲಿ ಸಮೇತ ಬಂದು ಒಂದು ಸಿನಿಮಾ ನೋಡಿ, ನೀವು ಕಳ್ಕೊಳ್ಳೋದೇನೂ ಇಲ್ಲ. ಬಟ್ ಒಂದು ಸರಿ ಬಂದು ನೀವು ಒಂದು ಕಷ್ಟಪಟ್ಟು ಇಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ ಅಂದರೆ ಅದು ನಿಮಗೋಸ್ಕರ ಮಾಡಿರ್ತಾರೆ. ಆ ಸಿನಿಮಾನ ಬಂದು ನೀವು ಆರೈಸಿ, ಅಭಿನಂದಿಸಿ, ಅದನ್ನು ನೀವು ಪ್ರೀತಿಪಟ್ಟು ನೋಡಿದಾಗ ನಮಗೆ ಸಿಗೋ ಆನಂದನೇ ಬೇರೆ. ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ ಅಂತ ನಾನು ಎಲ್ಲರಲ್ಲೂ ಹೃದಯಪೂರ್ವಕವಾಗಿ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಮೇಡಮ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ನಿರ್ಮಾಪಕಿ ಪದ್ಮಾವತಿ ಅವ್ರ ಜೊತೆಗಿನ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ನಾನು ಕಲಾನ್ವಿತಾ ಜೈನ್ ಕೆರ್ವಾಶಿ. ಸ್ಟೇಟ್ ನ್ಯೂಸ್ .live ಬೆಂಗಳೂರು.